ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಆಗಲೇಬೇಕು ಅಂತ ಧರಣಿ ಮುಂದುವರೆಸಿದ ಮುಧೋಳ ಪಟ್ಟಣದ ರೈತ ಮುಖಂಡರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ನಿಲ್ಲದ ರೈತರ ಹೋರಾಟ. ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,500 ಬೆಲೆ ಹೆಚ್ಚಳಕ್ಕೆ ಹೋರಾಟ ಮುಂದುವರೆಸಿದ್ದಾರೆ. ಹೌದು, ಯಾರನ್ನ ಕೇಳಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಈ ಬೆಲೆ ನಮಗೆ ಬೇಕಾಗಿಲ್ಲ, ಕೊಡೋದಿದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಿದ್ರೆ ನಮ್ಮ ಹೋರಾಟವನ್ನ ಹಿಂಪಡಿತೀವಿ. ಇಲ್ದಿದ್ದರೆ ಎಷ್ಟು ದಿನವಾದ್ರೂ ಕೂಡ ನಮ್ಮ ಹೋರಾಟವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಸ್ತೀವಿ. ನಾವು ಹೋರಾಟ ಮಾಡಲು ಗಟ್ಟಿಯಾಗಿ ಬೀದಿಗೆ ಬಂದಿದ್ದೀವಿ ಅಂತ ರೈತ ಮುಖಂಡರು ಹೇಳಿದ್ದಾರೆ. FRP ಕೇಂದ್ರ ಕಡೆ ಬಟ್ ಮಾಡೋದ್ನಾಗ ರಾಜ್ಯ ಸರ್ಕಾರ ಬೇಕಾಗಿಲ್ಲ ನಮಗೆ. ಇವರು ತಾವ ನಿಗದಿ ಮಾಡಿರ್ಬೇಕು. ಒಂದು ಅಣ್ಣಾರ ಬರೋಬರ ಇದ್ರಿ ಈಗ, ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇನ್ನೂವರೆಗೂ ಈ ವೇದಿಕೆ ಬಂದಿಲ್ಲ. ಸತ್ತಾನ ಓಡ್ ತೊಗೊಳಕ್ ಬಂದಾನ, ಕಣ್ಣೀರ್ ಹಾಕ್ತಾನೆ, ಎಲ್ಲಿ ಸಿಕ್ಕಲ್ಲ, ಇಲ್ಲೇನ ಬರಾಕೇನ ಅಳಗಾಲಾಗೈತೆ, ಒಟಬೇನಾಗೈತೆ ಅವಂಗ. ಮತ್ತ ಅವ್ರ ಜೋಡಿ ಜಿಲ್ಲಾಡಳಿತ ಕೊಡೈತೆ. ಬೆಳಗಾವಿ ಜಿಲ್ಲಾದಾಗ ರೋಷನ್ ಜಿಲ್ಲಾಧಿಕಾರಿ ಅವ್ರು ಎಷ್ಟು ಜ್ಞಾನವಂತರದಾರಂದ್ರ ವೇದಿಕೆಗೆ ಬಂದ ರೈತರ ಸಮಾಧಾನ ಮಾಡಿದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಬರುದು ಬಂದಾರ, ಮಾನ್ಯ ಬಂದಾರ, ಅಲ್ಲಿವರೆಗೂ ಇಲ್ಲ ಅವರು. ಎಲ್ಲಾರು ಕೈಕಾಲ ಬಿದ್ದು ಓಡಾಕ್ಸ್ಕೊಂಡ್ರಿ. ನೀವು ಗೆದ್ದು ಬಂದ ಮೇಲೆ ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಿಂದ ಇಲ್ಲಿ ಬಂದು ನೀವು ವೇದಿಕೆಗೆ ಏನಾರ ಒಂದು ಹೇಳ್ಬೇಕಾಗಿತ್ತು, ಅದನ್ನ ಏನೂ ಹೇಳಿಲ್ಲ ನೀವು. ಅದಕ್ಕೆ ನೀವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಕೇವಲ ಏನ್ ಬೆಂಗಳೂರಿಗೆ ಅಷ್ಟೇ ಇರ್ತೀರೋ, ಏನೇನು ಅಲ್ಲಿ AC ಆಫೀಸ್ನಾಗ ಕೂತೇನೆ ಇದನ್ನ ಮಾಡ್ತಿರ್ತೀರಿ. ಇನ್ನು ಇಲ್ಲಿ ಬಂದು ವೇದಿಕೆಗೆ ಬಂದು ಹೇಳುವಂತ ವಿಚಾರ ಬೇಕ್ರಿ. ರೈತರ ಬಗ್ಗೆ ಒಂದಿಟ್ಟು ಕಳಕಳಿ ಇರ್ಬೇಕು. ಕಳಕಳಿ ಇತ್ತಂದ್ರೆ ನೀವು ಇಲ್ಲಿ ಬಂದು ಹೇಳ್ತಿದ್ರಿ ಇಷ್ಟು ದಿವಸದಾಗ. ಅವ್ರಿಗೆ ಸಮಸ್ಯೆ ಬೇಕಾಗಿಲ್ರಿ, ನಮ್ಮ ಸಮಸ್ಯೆ ಬೇಕಾಗಿಲ್ಲ. ಅವ್ರ AC ರೂಮ್ನಾಗ ಕುಂದ್ರಬೇಕು. ಅವ್ರ ಏನಿತ್ಲ ಸೆರೆ ಕೊಡ್ಕೋತ ಅಲ್ಲೇ ಹೋಗೋದವ್ರು, ಸೆರೆ ಕಮಿಷನ್ ತಗೋತ ಹೋಗ್ಬಿಡದವ್ರು. ಒಟ್ಟ ಕಮಿಷನ್ ಏಜೆಂಟ್ ಆಗ್ಯಾರ ಅವ್ರು. ರೈತರು 8-10 ದಿವಸ ಆತ ಇವತ್ತಿಗೆ. ಈ ಸಂದರ್ಭದಲ್ಲಿ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡೋ ತನಕ ಕಬ್ಬು ಬೆಳೆಗಾರರು ಕಬ್ಬನ್ನ ಕಟಾವು ಮಾಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.